ಒಳ್ಳೆ ಶರೀರ, ಒಳ್ಳೆ ಮನಸ್ಸು, ಮನುಷ್ಯ ಶರೀರ. ನಾವು ಪ್ರಾಣಿಗಳಾಗಿ ಹುಟ್ಟಲಿಲ್ಲ, ಒಂದು ಹಂದಿ ಆಗಲಿಲ್ಲ, ಒಂದು ನಾಯಿ ಆಗಲಿಲ್ಲ, ಒಂದು ಕೋಳಿ ಆಗಿ ಕತ್ತರಿಸಿಕೊಂಡು ಮತ್ತೊಬ್ಬರ ಆಹಾರವಾಗಲಿಲ್ಲ. ಅದಕ್ಕೂ ಜೀವ ಇದೆ. ಒಬ್ಬ ಮನುಷ್ಯನಾಗಿ ನಾನು ಹುಟ್ಟದವನಿದ್ದೆಲ್ಲ ಅದು ದೇವರು ನನಗೆ ಕೊಟ್ಟಂಥ ಒಂದು ಗಿಫ್ಟ್. ಅದು ಜವಾಹರ್ಲಾಲ್ ನೆಹರು ಹೇಳ್ತಾರೆ, ವಿ ಕಮ್ ಟು ದಿಸ್ ವರ್ಲ್ಡ್ ಓನ್ಲಿ ಒನ್ಸ್ ಅಂತ. ಆದರೆ ವಾಟ್ ವಿ ಬಿಕಮ್ ಈಸ್ ಅವರ್ ಗಿಫ್ಟ್ ಗಾಡ್. ನಮ್ಮನ್ನು ಸೃಷ್ಟಿ ಮಾಡಿರುವಂಥ ಈ ಪ್ರಕೃತಿ ಇದೆಯಲ್ಲ, ಪ್ರಕೃತಿ ಕ್ಷಣ ಕ್ಷಣಕ್ಕೂ ವಿಕಾಸವಾಗೋದನ್ನು ನಾವು ಪ್ರಕೃತಿಯಲ್ಲಿ ಕಾಣ್ತೀವಿ. ಒಂದು ಬೀಜವನ್ನು ಬಿತ್ತಿದ್ರೆ ಆ ಬೀಜ ಹಸಿರಾಗಿ ಒಡೆದು ಆ ಹಸಿರಿನ ಹೂವಾಗಿ, ಆ ಹೂವು ಹಣ್ಣಾಗಿ, ಆ ಹಣ್ಣು ಪಕ್ವವಾಗಿ ನಮ್ಮ ಬಾಯಿಗೆ ಬರುವಂಥದ್ದನ್ನ ವಿಕಾಸ ನೋಡಿದಾಗ ನಾನು ಯಾಕೆ ಮನುಷ್ಯನಾಗಿ ಮೃಗವಾಗಿ ಹುಟ್ಟಿದ ನಾನು ಯಾಕೆ ಅಸತೋಮ ಅಂತ ಹೇಳ್ತೀವಲ್ಲ, ಮೃತ್ಯುವಿನಿಂದ ನಾನು ಅಮರತ್ವಕ್ಕೆ ಹೋಗೋದಂದ್ರೆ ಶರೀರವನ್ನು ಇದೆ ಸುಯೋಗ. ಯೋಗ ಆದರೆ ಮನಸ್ಸನ್ನು ಹದ ಮಾಡ್ಕೊಳ್ಳುವಂಥದ್ದು. ಮನಸ್ಸು ಹದ ಆದ ತಕ್ಷಣ ಶರೀರ ಹದವಾಗ್ತದೆ. ಶರೀರವನ್ನು ಹದ ಮಾಡ್ಕೊಳ್ಬೇಕು ನಾವು ಮನಸ್ಸಿಗೆ. ಶರೀರಕ್ಕೂ ಮನಸ್ಸಿಗೂ ಮೈಂಡ್ ಆ್ಯಂಡ್ ಮ್ಯಾಟರ್ ಇದೆಯಲ್ಲ, ಶರೀರಕ್ಕೂ ಮನಸ್ಸಿಗೂ ಅದು ತಾದಾತ್ಮ್ಯ ಇದೆ, ಒಂದನ್ನು ಬಿಟ್ಟು ಒಂದಿಲ್ಲ. ಆದ ಕಾರಣ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ನಮ್ಮವ್ರು ಹೇಳಿದ್ದು. ಒಂದು ಧರ್ಮ ಸಾಧನ ಅದು, ಅದು ಖಚಿತವಾಗಿ ಹೇಳಿದ್ದು. ಶರೀರವನ್ನೂ ಪ್ರೀತಿಸಿಕೊಂಡು, ಶರೀರ ಸಹಜವಾದ ಕಾಮನೆಗಳನ್ನ ಪ್ರೀತಿಸಿಕೊಂಡು, ಇಲ್ಲದಿದ್ರೆ ಇಂಟೆಲೆಕ್ಚುವಲ್ ಡಿಸಾರ್ಮನಿ ಆಗ್ತದೆ. ಅದನ್ನು ಪ್ರೀತಿಸಿಕೊಂಡು, ಅದನ್ನು ಟೇಮ್ ಮಾಡಿಕೊಂಡು, ಅದನ್ನ ಪಂಜರದ ಒಳಗೆ ಬಂಧಿಸದೆ ಹಕ್ಕಿಯನ್ನ ಹಾರೋದಕ್ಕೆ ಬಿಟ್ಟು ನಾವು ಕರೆದಾಗ ಅದು ಪುನಃ ನಮ್ಮ ಮನೆಗೆ ಬರೋ ಹಾಗೆ ನೋಡ್ಕೊಳ್ಳೋದಿದೆಯಲ್ಲ ಸಾಧ್ಯ ಇದೆ. ಅದು ಬರೀ ಋಷಿ ಸಂತರಿಗೆ ಮಾಡಿದ್ದಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ. ನಾನು ನೋಡಿದ್ದೀನಿ ನನ್ನ ಜೀವನದಲ್ಲಿ ಶುಭ ಅವರೇ, ನಾನು ಅನೇಕ ನಮ್ಮ ಕಾಲೇಜಲ್ಲಿ ಕೆಲಸ ಮಾಡಿದಂಥ ಅಟೆಂಡರ್ಗಳಿಂದ ನಾನು ಕಲ್ತ್ಬಿಟ್ಟಿದ್ದೇನೆ. ದಾರಿಯಲ್ಲಿ ಕೈಗಾಡಿಯನ್ನ ನೋಡ್ಕೊಂಡು ತರಕಾರಿ ಮಾಡ್ತಾನಲ್ಲ, ಅವನಿಗಿರುವಂಥ ಸಮ್ಯಕ್ ದೃಷ್ಟಿಯನ್ನ ಅನೇಕ ಬಾರಿ ಸಿಇಒಗಳು, MDಗಳು, ಪ್ರಾಂಶುಪಾಲರುಗಳು, ರಾಜಕಾರಣಿಗಳು ಬಿಡಿ, ಮಾತಾಡೋಕ್ಕೆ ಧೈರ್ಯ ಇಲ್ಲ ನನಗೆ. ಅವ್ರು ಯಾರಿಗೂ ಇರೋದಿಲ್ಲ. ಆದ ಕಾರಣ ಅವರಿಗೆ ಸುಯೋಗ ಇಲ್ಲ, ಶಾರೀರ ಇಲ್ಲ. ಶರೀರ ಇದೆ, ವ್ಯಾಯಾಮ ಇಲ್ಲ. ತಾವು ದುಃಖಿತರಾಗಿ ಎಲ್ರಿಗೂ ದುಃಖ ಮಾಡಿ ತಮ್ಮ ದುಃಖಕ್ಕೆ ಇನ್ನೊಬ್ರು ಕಾರಣ ಅಂತ ಹೇಳ್ತಾರೆ. ಹಾಗಾದ್ರೆ ಸಾಂತ್ವನ, ಸಮಾಲೋಚನ ಎಲ್ಲಿಂದ ಸಿಗಬೇಕು? ಪ್ರತಿ ಕುಟುಂಬಕ್ಕೂ ಸಾಂತ್ವನ ಬೇಕು, ಸಮಾಲೋಚನೆಗೆ ಒಂದು ಸ್ಟೇಜ್ ಬೇಕು, ಒಂದು ಅವಕಾಶ ಬೇಕು. ಮನುಷ್ಯನೇ ತನ್ನ ಎಲ್ಲ ಭಾವಗಳನ್ನ, ನನ್ನ ಸ್ವಭಾವಗಳನ್ನ, ಸಂವೇದಗಳನ್ನ ಹಂಚಿಕೊಳ್ಳುವವ. ಬೇರೆ ಪ್ರಾಣಿಗಳ ತರ ಅಲ್ಲ, ಅವನು ಹಂಚಿಕೊಳ್ಳಲೇಬೇಕಾಗ್ತದೆ. ಆದ ಕಾರಣ ಅವನಿಗೆ ತನಗಿಂತ ಭಿನ್ನವಾದಂತಹ ವ್ಯಕ್ತಿಗಳಲ್ಲಿ ಅನೇಕ ಬಾರಿ ಸಲಹೆ, ಸಮಾಲೋಚನೆ, ಸಾಂತ್ವನ ಬೇಕಾಗ್ತದೆ. ಅದು ಮನುಷ್ಯನ ಸ್ವಭಾವ. ಅವನು ಎಂಥ ಸ್ಥಿತ ಪ್ರಜ್ಞನಾದರೂ ಆ ಪ್ರಜ್ಞೆ ಸ್ಥಿತವಾಗಬೇಕಾದ್ರೆ ಮತ್ತೊಬ್ಬರ ಪ್ರಜ್ಞೆಯ ಜೊತೆ ಅವನು ಸಂವೇದನೆ ಮಾಡಲೇಬೇಕಾಗ್ತದೆ. ಆದ ಕಾರಣ ಇನ್ನೊಬ್ಬರ ಜೊತೆ ಒಂದು ಸಂವೇದನೆ ಮಾಡ್ಕೊಳ್ಳೋದು, ಸ್ವಯಂ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಉದ್ಧರೇದ ಆತ್ಮನಾತ್ಮ ನಮ್ಮ ಕೃಷ್ಣ ಹೇಳುವಂಥದ್ದು. ಅದು ಒಂದು ಬಹಳ ದೊಡ್ಡ ಮನಸ್ಸಿನ ಸ್ಥಿತಿ. ಇಲ್ಲದಿದ್ರೆ ಅನೇಕ ಮಂದಿ ಸಾಂತ್ವನ ಮಾಡೋರಿದ್ದಾರೆ, ಸಮಾಲೋಚನೆ ಮಾಡೋರಿದ್ದಾರೆ. ಅವ್ರ ಜೊತೆನೂ ಮಾಡ್ಕೊಂಡು ಅವ್ರು ಹೇಳಿದ್ದನ್ನ ಕಿವಿಗೆ ಆನಂದವಾಗಿ ಕೇಳ್ಕೊಳ್ಳದೆ ಕಿವಿಯ ಮೂಲಕ ಮನಸ್ಸಿನೊಳಗೆ ಬಿಟ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಜೀವನದಲ್ಲಿ ಸುಖ ಸಿಕ್ಕಿತ್ತು. ಈಗ ಮದುವೆ ಅಂದಾಗ ನಾವು ಮೊದಲು ತೋರಿಸೋದು ಜಾತಕಗಳನ್ನ. DVG ಅವರು ಬರೀತಾರೆ, ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ಅದರಿಂದ ಪ್ರತಿಯೊಂದು ಕುಟುಂಬಕ್ಕೂ 5 ಜನ ಒಂದೇ ಸಮ ಇರೋದಿಲ್ಲ. ಅದರಿಂದ ನಮಗೆ ಬೇಕಾಗಿದ್ದು ಸಹನೆ. DVG ಅವರು ಮಂಕು ತಿಮ್ಮ ಅಂತ ಹೇಳಿದ್ದಾರೆ. ಮಂಕು ಇದೆ ಈ ಜಾತಕ, ಈ ಗ್ರಹ ಗತಿ, ನಮ್ಮ ಗತಿ ಸರಿದ ಈ ಗ್ರಹಗಳು ಬಡಪಾಯಿಗಳು ಏನು ಮಾಡ್ಯಾವ ಹೇಳಿ. ನಮ್ಮ ಗತಿ ಸರಿ ಇರಬೇಕಾದ್ರೆ ನಮ್ಮ ಮತಿ ಸರಿ ಇರಬೇಕು, ನಮ್ಮ ಮತಿ ಸರಿ ಇರಬೇಕಾದ್ರೆ ನಮ್ಮ ಮನೋಸ್ಥಿತಿ ಸರಿ ಇರಬೇಕು, ನಮ್ಮ ಸ್ಥಿತಿ ಸರಿಯಾಗಿರ್ಬೇಕಾದ್ರೆ, ಮನೋಸ್ಥಿತಿ ಆಗಿರ್ಬೇಕಾದ್ರೆ ನಮ್ಮ ಜ್ಞಾನ ಇದೆಯಲ್ಲ, ನಮ್ಮ ಜ್ಞಾನ ಶಾಖೆಗಳು ವಿಸ್ತಾರವಾಗಬೇಕು. ಒಟ್ಟಿನಲ್ಲಿ ನಾನು ಈ ಜಗತ್ತಿಗೆ ಬಂದಿದ್ದೇನೆ ಪ್ರೀತಿಸೋದಕ್ಕೆ ಕಲಿಬೇಕು. ಪ್ರೀತಿ ಅಂದರೆ ಪೊಸೆಸಿವ್ನೆಸ್ ಅಲ್ಲ. ಅನೇಕರು ದ ಮೋಸ್ಟ್ ಅಬ್ಯೂಸ್ಡ್ ವರ್ಡ್ ಇನ್ ಇಂಗ್ಲಿಷ್ ಈಸ್ ಐ ಲವ್ ಯು ಅಂತ. ಈ ಐ ಲವ್ ಯು ಅನ್ನುವಂಥ ಪದ ಈಗ ಎಲ್ಲ ಭಾಷೆಗಳಲ್ಲಿರುವಂಥ ಪದಗಳನ್ನು ಕಿಡ್ಸಾಕ್ಬಿಟ್ಟಿದೆ. ಕನ್ನಡದಲ್ಲೂ ಕೂಡ ನಾನು ಪ್ರೀತಿಸಿ ಅಂದ್ರೆ ಐ ಲವ್ ಯು ಅಂತಾರೆ, ತಮಿಳು ಐ ಲವ್ ಯು. ಆದರೆ ಐ ಡು ನಾಟ್ ನೋ ವಾಟ್ ಐ ಮೀನ್ ಬೈ ಐ ಲವ್ ಯು. when I say I love you, I want to be loved. ಅದಕ್ಕೆ ಬದಲಾಗಿ ಇಟ್ ಈಸ್ ಸಹಜ, somebody should love me. ಅದರ ಜೊತೆಗೇನೆ when I love you ನಿಷ್ಕಲ್ಮಶವಾಗಿ ನಾನು ಇನ್ನೊಬ್ಬರನ್ನು ಪ್ರೀತಿಸಿಬಿಟ್ರೆ ಅವರು ಅದಕ್ಕಿಂತ ಜಾಸ್ತಿ ಮುಮ್ಮಟ್ಟು
ನಿಷ್ಕಲ್ಮಶವಾಗಿ ನಮ್ಮನ್ನ ಪ್ರೀತಿಸ್ತಾರೆ. ಒಬ್ಬರ ಮುಖ ನೋಡಿ ನಾವು ನಕ್ಕರೆ, ಅಪರಿಚಿತನೇ ಇರ್ಬೋದು, ಒಂದು ಸ್ಮೈಲ್ ಮುಗುಳ್ನಾಗೆ ಕೊಟ್ರೆ ಅದು ನಮ್ಮ ಕನ್ನಡಿಯಾಗಿ, ಆ ಮುಖ ನಮ್ಮ ಕನ್ನಡಿಯಾಗಿ ಅದು ಕೂಡ ನಗುತ್ತದೆ, ಸ್ಮೈಲ್ ಮಾಡ್ತದೆ. ಜಗತ್ತೇ ಹಾಗೆ. ವರ್ಲ್ಡ್ ಈಸ್ ಅವರ್ ರಿಫ್ಲೆಕ್ಷನ್. ಜಗತ್ತು ಸುಂದರವಾಗಿದೆ ಯಾಕೆ ಗೊತ್ತಾ? ನಾನು ಸುಂದರವಾಗಿದ್ದೇನೆ. ಜಗತ್ತು ಕೆಟ್ಟದಾಗಿದೆ ಯಾಕೆ ಗೊತ್ತಾ? ನಾನು ಕೆಟ್ಟದಾಗಿದ್ದೇನೆ. ಇದು ಅತ್ಯಂತ ಸುಲಭವಾದ ಮೂಲಭೂತವಾದಂಥ ಒಂದು ಜೀವನ ಕ್ರಮ. ಅಲ್ಲಿಗೆ ಪ್ರತಿಯೊಬ್ಬ ವ್ಯಕ್ತಿ ಮದುವೆ ಮೂಲಕ ಕುಟುಂಬವನ್ನ ಆರಂಭಿಸಿದಾಗ ಅಲ್ಲಿ ಗ್ರ್ಯಾಂಡ್ನೆಸ್ ಇರಬೇಕಾಗಿದ್ದು ಜೀವನದಲ್ಲಿ ಆ ಮದುವೆಯ ಸಂದರ್ಭದಲ್ಲಿ ಅಲ್ಲ ಅನ್ನೋದು ಮೊದಲನೇ ಮಾತು. ಪರಸ್ಪರ ಸಂಬಂಧ ಗಂಡ ಹೆಂಡತಿ ಜೊತೆ ಮಕ್ಕಳ ಜೊತೆ ನಾವು ಇಟ್ಟುಕೊಳ್ಬೇಕು. ವಿ ಹ್ಯಾವ್ ಟು ರೀಟೈನ್ ದ ಕಸ್ಟಮರ್ಸ್. ಪ್ರತಿಯೊಬ್ಬ ವ್ಯಕ್ತಿ ಕೂಡ ನನ್ನ ಸುತ್ತ ಇರೋನು ನನ್ನ ಒಂದು ಕಸ್ಟಮರ್ ಇದ್ದ ಹಾಗೆ ಅಂದ್ಕೊಳ್ಬೇಕು. ದಿನನಿತ್ಯ ನಮ್ಮ ಮನಸ್ಸಿಗೆ ನಾವು ತರಬೇತಿಯನ್ನು ಕೊಡಬೇಕು. ನನ್ನ ಭಾವ ಏನು, ಸ್ವಭಾವ ಏನು, ನನ್ನ ಮೌಲ್ಯಗಳೇನು, ಕೌಶಲ್ಯಗಳೇನು, ನನ್ನ ಕಲಾ ಹೃದಯವಂತಿಕೆ ಎಷ್ಟರ ಮಟ್ಟಿಗಿದೆ, ಸುಯೋಗ ಶಾರೀರ ಸಾಂತ್ವನ ನನ್ನಲ್ಲೇ ಇದೆ, ನನ್ನಲ್ಲೇ ನಾನು ಸಮಾಲೋಚನೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಾ. ವೀಕ್ಷಕರೇ, ಇನ್ನೂ ಹೆಚ್ಚಿನ ತರಬೇತಿಗೆ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಒಂದು ದೂರವಾಣಿ ಸಂಖ್ಯೆಯನ್ನು ಕೊಡ್ತೀವಿ. ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಅವ್ರನ್ನ ನೀವು ನಂತರ ಸಂಪರ್ಕಿಸಬಹುದು. ಪ್ರೊಫೆಸರ್, ಈಗ ಕಟ್ಟಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಸಂದೇಶ ಅಂತ ನೀವು ಕೊಡ್ತೀರಾ? ಸಂದೇಶ ಕೊಡುವಷ್ಟು ದೊಡ್ಡವ ನಾನಲ್ಲ. ನಾನೊಂದು ಜೀವನದ ವಿದ್ಯಾರ್ಥಿ. ಆದರೆ ನಾನು ಇಷ್ಟೇ ಹೇಳಬಲ್ಲೆ, ನಾವು ಸುಖಿಗಳಾಗಬೇಕಾದ್ರೆ ಸ್ವಲ್ಪ ಅಂತರ್ಮುಖಿಗಳಾಗಬೇಕು. ನನಗಾಗುವಂಥ ಎಲ್ಲ ನೋವುಗಳಿಗೆ ಏನು ಕಾರಣ ಅಂತ ನಾನು ವಿಮರ್ಶಿಸಿಕೊಂಡ್ರೆ ಅದರಲ್ಲಿ 50% ನಾನೇ ಕಾರಣ ಅಂತ ನನಗೆ ಅರಿವಾದಾಗ ನಾನದನ್ನು ಸರಿಪಡಿಸಿಕೊಳ್ಳಕ್ಕಾಗ್ತದೆ. ಮುಕ್ತವಾಗಿ ಸೂರ್ಯನ ಬೆಳಕು ಬೆಳಗ್ಗೆ ಸೂರ್ಯ ಉದಯಿಸುವಾಗ ತನ್ನ ಬೆಳಕನ್ನ ನನಗೆ ಇವನನ್ನು ಕಂಡ್ರೆ ಇಷ್ಟ ಹೇಳಿ ಅವನ ಮೇಲೆ ಮಾತ್ರ ಹಾಕೋದಿಲ್ಲ, ಇಡೀ ಜಗತ್ತಿಗೆ ಪಸರಿಸ್ತಾನೆ. ಹಾಗೇನೆ ನನ್ನ ಪ್ರೀತಿಯನ್ನ ನಾನು ಎಲ್ಲರ ಮೇಲೆ ಪ್ರಸರಿಸೋದಕ್ಕೆ ಸಾಧ್ಯವಾಗಿದ್ರೆ ನನ್ನ ಕುಟುಂಬದಲ್ಲೂ ಕೂಡ ಇದು ಸಾಧ್ಯವಾಗೋದಾದ್ರೆ ನಾನು ಪ್ರೀತಿಸಿದಂಥ ಎಲ್ಲ ವ್ಯಕ್ತಿಗಳು, ಕುಟುಂಬ ಅಂದ್ರೆ ಏನು? ಕುಟುಂಬ ಅಂದ್ರೆ ಒಂದು ವೈವಾಹಿಕ ಬಂಧನದಿಂದ ಆಗಿರುವಂತ ಸಾಮಾಜಿಕ ಕಟ್ಟು ಮಾತ್ರ ಅಲ್ಲ ಕುಟುಂಬ. ಈ ವಸುದೈವ ಕುಟುಂಬಕಂ ಅಂತ ಹೇಳಿದವರು ನಾನು. ಕುಟುಂಬ ಅಂತ ಹೇಳಿದ್ರೆ ನನ್ನ ಕುಟುಂಬದಲ್ಲಿ ನನ್ನ ಸ್ನೇಹಿತರಿದ್ದಾರೆ, ನನ್ನನ್ನು ಪ್ರೀತಿಸೋರಿದ್ದಾರೆ, ನಾನು ಪ್ರೀತಿಸೋರಂಥವ್ರಿದ್ದಾರೆ, ಅನೇಕ ನನ್ನ ಕೆಲಸದ ಜಾಗದಲ್ಲಿರುವಂಥವ್ರಿದ್ದಾರೆ. ಇದು ನನ್ನ ಕುಟುಂಬವೇ. ಈ ಎಲ್ಲ ಕುಟುಂಬವನ್ನ ನಾನು ಮೊದಲಾಗಿ ಮುಗುಳ್ನಕ್ಕೂ ಪ್ರೀತಿಸೋದಕ್ಕೆ ಶುರು ಮಾಡಿಬಿಟ್ರೆ ನೋಡಿ, ನನಗೆ ಖಂಡಿತ ವಾಪಸ್ ಅದೇ ಸಿಕ್ಕಿ ನನ್ನ ಭಾವ ಪಕ್ವವಾಗಿ ನನ್ನ ಸ್ವಭಾವವೂ ಬದಲಾವಣೆಯಾಗಿ ನಮ್ಮನ್ನು ಕಂಡ್ರೆ ಜನಕ್ಕೆ ಅವರಾ ಬಹಳ ಒಳ್ಳೆ ಮನುಷ್ಯರು, ತುಂಬ ಚಂದ ಇದ್ದಾರೆ, ಒಳ್ಳೆ ಮನುಷ್ಯರು ಅಂತ ಹೇಳುವಂಥ ಒಂದು ಹೊಗಳಿಕೆಯ ಪ್ರಶಸ್ತಿ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾವ FD ಅಕೌಂಟು ಅಲ್ಲ, ಯಾವುದೂ ಅಲ್ಲ. ಖಲೀಲ್ ಗಿಬ್ರಾನ್ ಪ್ರೀತಿಯ ಬಗ್ಗೆ ಒಂದು ಮಾತು ಹೇಳ್ತಾನೆ, ಲವ್ ಈಸ್ ಲೈಕ್ ಪಿಲ್ಲರ್ಸ್ ಇನ್ ದ ಟೆಂಪಲ್. ದೇವಸ್ಥಾನದ ಕಂಬಗಳಂತೆ ನಮ್ಮ ಪ್ರೀತಿ ಇರಬೇಕು. ಅದು ದೂರ ದೂರ ಇರುತ್ತೆ, ಇಲ್ಲದಿದ್ರೆ ತಲೆ ಮೇಲಿರೋ ಛಾವಣಿ ಕೆಳಗೆ ಬರುತ್ತೆ. ಅದರಿಂದ ಪ್ರೀತಿಯನ್ನ ದೂರದಿಂದ ಮಾಡಿ, ಹತ್ರ ಬರಬೇಡಿ, ಒಬ್ರಿಗೊಬ್ರಿಗೆ ಸ್ಪೇಸ್ ಕೊಡಿ. ಅದೊಂದು ಮೆಟಫರ್ ಆಗಿ ಯೂಸ್ ಮಾಡ್ತಾನೆ. ಆ ಸ್ಪೇಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಸ್ಪೇಸ್ ಕೊಡೋದಿದೆಯಲ್ಲ, ನಾವು ಸ್ಪೇಸೇ ಕೊಡೋದಿಲ್ಲ. ಪ್ರೀತಿ ಅಂದ್ರೆ ಮತ್ತೊಬ್ಬರ ಮೇಲೆ ಆಕ್ರಮಣ ಮಾಡ್ಬಿಡ್ತೀವಿ. ಈ ಆಕ್ರಮಣವೇ ಕುಟುಂಬದ ಕಲಹೆಗೂ ಕಾರಣ ಆಗಬಹುದು ಅಂತ ಹೇಳ್ತಾ ಸಮಯ ಮೀರ್ತಾ ಇದೆ. ನಿಮ್ಮ ಪರವಾಗಿ ಮತ್ತು ದೂರದರ್ಶನದ ಪರವಾಗಿ ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಅವರಿಗೆ ನಮ್ಮ ಧನ್ಯವಾದಗಳು.